ಒಂದು ರಾತ್ರಿ ಚಕ್ರವರ್ತಿ ಅಕ್ಬರನಿಗೆ ತನ್ನ ಬಾಯಿಯಲ್ಲಿ ಒಂದು ಹಲ್ಲನ್ನು ಉಳಿದ ಹಲ್ಲುಗಳೆಲ್ಲ ಬಿದ್ದು ಹೋದ ಹಾಗೆ ಕನಸು ಬಿತ್ತು. ಇದರಿಂದ ಗಾಬರಿಯಾದ ಅಕ್ಬರ ಆ ಕನಸಿನ ಅರ್ಥ ತಿಳಿಬೇಕು ಅಂತ ರಾಜಧಾನಿಯ ಪ್ರಮುಖ ಜ್ಯೋತಿಷಿಯನ್ನ ಕರೆಯಲು ಕಳಿಸಿದ. ಜ್ಯೋತಿಷಿ ಬಂದು ಗುಣಿಸಿ ಭಾಗಿಸಿ ಎಲ್ಲ ಮಾಡಿ ಕೊನೆಗೆ ಹೇಳ್ದ, ಮಹಾಪ್ರಭು, ಈ ಕನಸು ಕಷ್ಟ ಸೂಚಕ. ನಿಮ್ಮ ಬಂಧುಗಳೆಲ್ಲರೂ ನಿಮ್ಮ ಕಣ್ಣು ಮುಂದೆಯೇ ಸಾಯ್ತಾರೆ ಎಂದು ಇದರ ಅರ್ಥ ಅಂದ. ಇದರಿಂದ ಅಕ್ಬರನಿಗೆ ತುಂಬ ಸಿಟ್ಟು ಬಂತು. ಅವನು ಜ್ಯೋತಿಷಿಗೆ ಛೀಮಾರಿ ಹಾಕಿ ಏನನ್ನೂ ಕೊಡದೆ ಹೋಗು ಅಂತ ಕಳಿಸ್ಬಿಟ್ಟ. ಅಷ್ಟೊತ್ತಿಗೆ ಬೀರ್ಬಲ್ಲ ಒಳಗೆ ಬಂದ. ಅಕ್ಬರ ತನ್ನ ಕನಸನ್ನ ಮತ್ತೊಮ್ಮೆ ಬೀರ್ಬಲನಿಗೆ ಹೇಳ್ದ. ಹೀಗೆ ನನ್ನ ಕನಸಿತ್ತು ಬೀರ್ಬಲ್ಲ, ನೀನೇನು ಹೇಳ್ತೀಯಾ ಅಂತ ಕೇಳ್ದ. ಅಂಥೇಳಿ ಬೀರ್ಬಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ದ, ಚಕ್ರವರ್ತಿಗಳೇ, ನಿಮ್ಮ ಬಂಧುಗಳೆಲ್ಲರಿಗಿಂತ ನೀವೇ ಹೆಚ್ಚು ಕಾಲ ಬದುಕ್ತೀರಿ, ಅದೇ ಇದರ ಅರ್ಥ ಅಂದ. ಈ ಉತ್ತರದಿಂದ ಅಕ್ಬರನಿಗೆ ತುಂಬ ಆನಂದ ಆಯಿತು. ಅವನು ಬೀರ್ಬಲನಿಗೆ ಬೆಲೆ ಬಾಳುವಂತಹ ಉಡುಗೊರೆಗಳನ್ನು ಕೊಟ್ಟು ಗೌರವಿಸಿ ಕಳಿಸಿದ. ನೋಡಿ, ಜ್ಯೋತಿಷಿಗಳು ಹೇಳಿದ ಅರ್ಥ, ಬೀರ್ಬಲ್ಲ ಹೇಳಿದ ಅರ್ಥ ಎರಡೂ ಒಂದೇ. ಆದರೆ ಹೇಳೋ ವಿಧಾನದಲ್ಲಿ ಬೇರೆ ಇತ್ತು. ಜ್ಯೋತಿಷಿಗಳೇನಂದ್ರು, ಈ ಕನಸು ಏನು ಹೇಳುತ್ತೆ ಅಂದರೆ, ನಿಮ್ಮ ಬಂಧುಗಳೆಲ್ಲ ನಿಮ್ಮ ಬಾಯಲ್ಲಿನ ಹಲ್ಲು ಉದುರಿದ ಹಾಗೆ ಬೇಗ ಸತ್ತು ಹೋಗ್ತಾರೆ, ನೀವು ಮಾತ್ರ ಸಾಯೋದಿಲ್ಲ ಅಂತ ಹೇಳಿಲ್ಲ. ಅವ್ರು ಸತ್ತು ಹೋಗ್ತಾರೆ ಅನ್ನೋ ವಿಷಯ ಮಾತ್ರ ಹೇಳ್ದ. ಆದರೆ ಬೀರ್ಬಲ್ಲ ಏನು ಹೇಳ್ದ, ನಿಮ್ಮ ಬಂಧುಗಳೆಲ್ಲರಿಗಿಂತಲೂ ನೀವೇ ಜಾಸ್ತಿ ದಿನ ಬದುಕ್ತೀರಾ ಅಂತ. ಇದರ ಅರ್ಥ ಬಂಧುಗಳು ಸತ್ತೋಗ್ತಾರೆ ಅಂತಲೇ ತಾನೆ. ಹಾಗೆ ಹೇಳೋ ವಿಧಾನ, ನಾವು ಹೇಳೋ ಮಾತು ಯಾವುದೇ ಆಗಿದ್ರೂ ಕೂಡ ಅದನ್ನು ಹೇಳೋ ವಿಧಾನ ಅಂತ ಸರಿಯಾದ ವಿಧಾನದಲ್ಲಿ ಹೇಳಿದರೆ ಅದರ ಪರಿಣಾಮ ಬೇರೆ ಆಗಿರುತ್ತೆ. ನಮ್ಮ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ, ಏಯ್ ಅದು ಮಾಡಬೇಡ ಅಂತ ನಾವು ಜೋರಾಗಿ ಹೇಳಿದರೆ ಅವ್ರಿಗೆ ಕೋಪ ಬರುತ್ತೆ. ಅದನ್ನೇ ತಿಳುವಳಿಕೆಯಿಂದ ಹೇಳಿದರೆ, ತಿಳಿಸಿ ಹೇಳಿದರೆ, ನೋಡಿ ಇದನ್ನು ಮಾಡಿದರೆ ಈ ರೀತಿ ತಪ್ಪು ಆಗುತ್ತೆ, ಹಾಗಾಗಿ ಇದನ್ನು ಮಾಡಬೇಡಿ, ಇದನ್ನು ಮಾಡಿ ಅಂತ ಪ್ರೀತಿಯಿಂದ ಹೇಳಿದರೆ ಅವರು ಅರ್ಥ ಮಾಡ್ಕೋತಾರೆ. ಹಾಗಾಗಿ ನಾವು ಕೂಡ ಬೀರ್ಬಲನ ಹಾಗೆ ಹೇಳೋ ವಿಧಾನವನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಅದರಿಂದ ಅವರಿಗೆ ನೋವಾಗದೇ ಇರೋ ಹಾಗೆ, ಬೇಜಾರಾಗದೇ ಇರೋ ಹಾಗೆ ಪ್ರೀತಿಯಿಂದ ತಿಳಿಸಿ ಹೇಳಿದರೆ ನಮ್ಮ ಹೇಳುವ ಮಾತು ಅವರಿಗೆ ತಲುಪಿರುತ್ತೆ. ನೀವೇನಂತೀರಿ? ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.